श्रीगुरुभ्यो नमः। वन्दे वन्द्यं सदानन्दं वासुदेवं निरञ्जनम् ಇಂದಿರಾಪತಿಮಾಧ್ಯಾದಿವರದೇಶವರಪ್ರದಂ. ಶ್ರೀಮದ್ವಾದಶ ಸ್ತೋತ್ರ ನವಮ ಸ್ತೋತ್ರದಲ್ಲಿ 4ನೇ ಶ್ಲೋಕ. ಅಪರಿಮಿತ ಸುಖ ನಿಧಿ ವಿಮಲ ಸುದೇಹ ಹೇ ವಿಗತ ಸುಖೇತರ ಭವ ಮಮ ಶರಣಂ ಶುಭತಮ ಕತಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮ ರಮಣ. ಹೇ ಅಪರಿಮಿತ ಸುಖ ನಿಧಿ ವಿಮಲ ಸುದೇಹ ಅಂದ್ರೆ ಅಪರಿಮಿತ, ಮಿತಿ ಅಂದ್ರೆ ಲಿಮಿಟೆಡ್ ಅಂತ ಅರ್ಥ. ಅಪರಿಮಿತ ಅಂದ್ರೆ ಅನ್ಲಿಮಿಟೆಡ್ ಅಂದ್ರೆ ಅನಂತ ಅಂತ ಅರ್ಥ. ಅನಂತಂ ಯತ್ ಸುಖಂ ತಸ್ಯ ನಿಧೇ, ಅನಂತವಾದ ಸುಖ ಸಂಪತ್ತು ಉಳ್ಳವನೇ ಅಂತ ಅರ್ಥ. ಅಂತ ನಿಧಿಗೆ ಆಶ್ರಯನಾದವನೇ ಅಂತ ಅರ್ಥ. ಅಂತ ವಿಮಲವಾದ ದೇಹ ಉಳ್ಳವ. ವಿಮಲ ಅಂದ್ರೆ ನಿರ್ಮಲ, ನಿರ್ಮಲವಾದ ಶೋಭನವಾದ ಸುದೇಹ ಅಂತ ಇದೆ ನೋಡಿ. ಸು ಅಂದ್ರೆ ಶೋಭನ, ಶೋಭನವಾದ ಮಂಗಳಕರವಾದ ಶರೀರ ಉಳ್ಳವನೇ ಹಾಗೆ ಅಂತ. ಅಪರಿಮಿತ ಸುಖ ನಿಧಿ ಅಂತ ಒಂದು ಪದ ವಿಭಾಗ ಮಾಡಿ ವಿಮಲ ಸುದೇಹ ಅಂತ 2 ಪದ ಅಂತ ಅಲ್ಲಿ ಹಾಗೂ ವ್ಯಾಖ್ಯಾನ ಮಾಡಿದ್ದಾರೆ. ಹೇ ವಿಗತ ಸುಖೇತರ, ಸುಖ ಇತರ, ಸುಖಕ್ಕಿಂತ ಬೇರೆಯಾದದ್ದು, ಸುಖಕ್ಕೆ ವಿರುದ್ಧವಾದದ್ದು ಯಾವುದು? ದುಃಖ. ಸುಖೇತರ ಅಂದ್ರೆ ದುಃಖ, ಅದು ವಿಗತ. ಅಸ್ಪೃಷ್ಟ ದೋಷಗಂಧಾಯ ಅಂತಾರೆ ನೋಡಿ. ಪರಮಾತ್ಮನಲ್ಲಿ ಲವಲೇಶೂ ಕೂಡ ದುಃಖ ಎನ್ನತಕ್ಕದ್ದು ಇಲ್ಲ ಅಂತ ಅರ್ಥ. ಉಪಲಕ್ಷಣೆಯ ಎಲ್ಲಾ ದೋಷಗಳನ್ನ ಇಟ್ಕೋಬೇಕು. ಅಜ್ಞಾನ, ಸ್ವಾತಂತ್ರ್ಯ ಮುಂತಾದವುಗಳನ್ನೆಲ್ಲ ಇಟ್ಕೋಬೇಕು. ಅಂತ ಸ್ವಾಮಿ ಭವ ಮಮ ಶರಣಂ, ನೀನು ನನಗೆ ರಕ್ಷಕನಾಗಿರು. ಶುಭತಮ, ಮಂಗಳಕರ, ಮಂಗಳಾನಾಂಚ ಮಂಗಳಂ, ಮಂಗಳವಾದ ಪದಾರ್ಥಗಳಲ್ಲಿ ನೀನು ಮಂಗಳಮಯ. ಕಥಾಶಯ, ಗುರು ಶಿಷ್ಯರ ಮಧ್ಯದಲ್ಲಿ ನಡೆಯುವ ಅವಾದ ಕಥಾ, ಅದರಿಂದ ನೀನು ತಿಳಿಯಲ್ಪಡುವವ. ಪರಮ ಸರ್ವೋತ್ತಮನಾದವ, ಸದೋದಿತ ಸದಾ ಪ್ರಕಾಶಮಯನಾದವ, ಜಗದೇಕ ಕಾರಣ ಜಗತ್ತಿಗೆ ಮುಖ್ಯ ಕಾರಣನಾದವ, ರಾಮ ಆನಂದ ಸ್ವರೂಪನಾದವ, ರಮಾರಮಣ ಲಕ್ಷ್ಮಿಗೆ ಆನಂದವನ್ನ ಕೊಡತಕ್ಕವ ನೀನು. ಭವ ಮಮ ಶರಣಂ, ನೀನು ನನಗೆ ರಕ್ಷಕನಾಗು, ನನ್ನನ್ನು ಕಾಪಾಡು ಅಂತ ಪ್ರಾರ್ಥನೆ. ಜ್ಞಾನಭಕ್ತಿಯಾದಿಗಳನ್ನು ಕೊಟ್ಟು ರಕ್ಷಿಸು ಅಂತ ಅರ್ಥ. ಅಪರಿಮಿತ ಸುಖ ನಿಧಿ ವಿಮಲ ಸುದೇಹ ಹೇ ವಿಗತ ಸುಖೇತರ ಭವ ಮಮ ಶರಣಂ ಶುಭತಮ ಕತಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮನಸ್ತು. ಶ್ರೀ ಹರೇ ನಮಃ. ಆಚಾರ್ಯ ದ್ವಿತೀಯದಿಂದ